ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀ ಚರಣಗಳನ್ನು ವರನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನನಗೆ ಉಪದೇಶವನ್ನು ನೀಡಿ ತಮ್ಮ ಕೃಪಾದೃಷ್ಟಿಯಿಂದ ಅನುಗ್ರಹಿಸಿ ನನ್ನ ಜೀವನವನ್ನು ಪಾವನಗೊಳಿಸಿದಂತಹ ನನ್ನ ಸದ್ಗುರುಗಳಾದಂತಹ ಹಠಯೋಗಿ ಮಹಾತಪಸ್ವಿ ನಿಂದರಕಿ ಚನ್ನಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರ ಶ್ರೀಚರಣಗಳಿಗೆ ಇವತ್ತಿನ ದಿವಸ ಅನಂತಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಮೊಟ್ಟ ಮೊದಲಿಗೆ ನಾ ಸಲ್ಲಿಸ್ತೇನೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾ ಸಂಪ್ರದಾಯಕರ್ತೃಭ್ಯೋ ವಂಶಋಷಿಭ್ಯೋ ಮಹಭ್ಯೋ ಗುರುಭ್ಯಃ ಅಂಥೇಳಿ ವಿಶೇಷವಾಗಿ ಗುರುವಿನ ಸ್ತುತಿಯನ್ನು ಮಾಡ್ಕೋತ ಹೋಗ್ತಾರೆ. ಭಾರತ ದೇಶದೊಳಗೆ ಗುರುವಿಗೆ ವಿಶೇಷವಾದಂಥ ಸ್ಥಾನ. ಗುರು ಏನು ಮಾಡ್ತಾನಪ್ಪ ಅಂದ್ರೆ ನಮ್ಮೆಲ್ಲರ ಜೀವನದಲ್ಲಿ ಇರುವಂತಹ ಅಜ್ಞಾನದ ಕತ್ತಲೆಯನ್ನು ಕಳೆದು ಜ್ಞಾನದ ಬೆಳಕನ್ನು ನಮ್ಮೆಲ್ಲರಿಗೂ ಸಹಿತ ಬೀರ್ತಾನೆ. ಯಾವುದು ಸತ್ಯ ಐತಿ, ಯಾವುದು ಅಸತ್ಯ ಐತಿ, ಯಾವುದರಿಂದ ನಿನಗೆ ಸುಖ ಐತಿ, ಯಾವುದರಿಂದ ನಿನಗೆ ದುಃಖ ಐತಿ ಅಂಥೇಳಿ ನಮಗೆ ತಿಳಿಸಿ ಹೇಳುವವನ ಗುರು. ಯಾರು ಗುರುವಿನ ಬೆನ್ನು ಹತ್ತಿ ಇರ್ತಾರ, ಯಾರು ಗುರುಬೋಧವನ್ನು ಶ್ರವಣ ಮಾಡಿ ಅದರಂಗೆ ನಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾರ, ಅವರ ಜನ್ಮ ಪಾವನ. ಗುರು ಏನು ಮಾಡ್ತಾನಪ್ಪ ಅಂದ್ರೆ ನಮ್ಮ ತಪ್ಪನ್ನು ನಮಗೆ ತಿಳಿಸಿಕೊಟ್ಟು ಅದನ್ನು ತಿದ್ದಿ ನಡೆಯೋ ಹಂಗೆ ವ್ಯವಸ್ಥೆ ಮಾಡ್ತಾನೆ. ಜೀವನದೊಳಗೆ ಒಂದು ಧೈರ್ಯವನ್ನು ತುಂಬುತ್ತಾನೆ. ಅದಕ್ಕಾಗಿ ಗುರು ಕೃಪೆ ವೀನ ನಾಹಿ ಆತ್ಮಜ್ಞಾನ ಅಂತ ಹೇಳಿದ್ದಾರೆ. ಗುರು ಕೃಪಾ ಬೇಕು ನಮಗೆ. ಜಪ ತಪ ಸಾಧನ ಜರಿತ್ವಾ ಕೇಲ ಗುರುಬೋಧಾವಿನ ವಾಯಾಗೇಲ ಅಂತ ಹೇಳಿದರು. ಓಂಕಾರ ಸ್ವರೂಪ ಸದ್ಗುರು ಸಮರ್ಥ ಅನಾಥಾಂಚಾನಾಥ ತುಜನಮೋ ಅಂತಂದರು. ನಿಜವಾಗಿ ನೋಡಿದರೆ ನಾವೆಲ್ಲರೂ ಸಹಿತ ಅನಾಥರಣ ದೇವ್ರಿ. ಯಾಕೆ ನಾವು ಅನಾಥರದೇವಪ್ಪ ಅಂತಂದ್ರೆ ನಮಗೇನೋ ಒಂದು ಕಷ್ಟ ಕಾಲ ಬಂದಾಗ ನಮ್ಮನ್ನು ಕೈ ಹಿಡಿದು ಎತ್ತುವಂಥವ ಕೇವಲ ಸದ್ಗುರು ಮಾತ್ರ. ಎಂಥ ಸಂಬಂಧಿಕರದಾರೋ, ಎಂಥ ಬಂಧು ಬಳಗದವರದಾರಪ್ಪ ಅಂದ್ರೂ ಅವ್ರು ಯಾರೂ ನಮ್ಮವರಲ್ಲ. ಬಂಧುಗಳು ಬಂದುಂಡು ಹೋಗುವರು, ಬಂಧನವ ಬಿಡಿಸುವರೇ ಅಂತ ಸರ್ವಜ್ಞ ಭಾಳ ಚಂದ ಕೇಳಿದಾನೆ. ಎಂಥ ಬಂಧುಗಳದಾರಪ್ಪ ಅಂದ್ರೂ ಸಹಿತ ನಿಂದೆಲ್ಲ ಸರಿ ಇದ್ದಾಗ ನಿನ್ನ ಬಂಧುಗಳವರು. ನೀ ಏನೋ ತೊಂದರೆ ಒಳಗದಿ ಅಂತೇಳಿ ಗೊತ್ತಾದ್ರೆ ನಿನ್ನ ಹಂತಿಗೆ ಸಹಿತ ಅವರು ಬರೋದಿಲ್ಲ. ಆದ್ರೆ ನಿನಗೆ ತೊಂದರೆ ಐತಿ ಅಂಥೇಳಿ ಗೊತ್ತಾದಾಗ ಓಡಿ ಬರುವಂಥ ಒಂದು ಶಕ್ತಿ ಐತಿ. ಅದು ಯಾವುದಪ್ಪ ಅಂದ್ರೆ ಗುರು ಅನ್ನುವ ಶಕ್ತಿ. ಆ ಗುರು ಮಾತ್ರ ಓಡಿ ಬರ್ತಾನೆ ನೋಡ್ರಿ. ಅದಕ್ಕೆ ಎಲ್ಲ ಅನಾಥರಿಗೂ ನಾವೆಲ್ಲರೂ ಅನಾಥರನ.
ನಮ್ಮಂಥ ಅನಾಥರಿಗೆ ನಾಥ ಯಾರಾದರೂ ಅದಾರಪ್ಪ ಅಂದ್ರೆ ಅವ ಗುರುನಾಥ ಮಾತ್ರ, ಆ ಸದ್ಗುರುನಾಥ ಮಾತ್ರ. ಅದಕ್ಕೆ ನಮ್ಮ ಗುರುಗಳನ್ನು ವಿಶೇಷವಾಗಿ ಗೌರವಿಸಬೇಕು. ಅವರು ಹೇಳಿದಂಗೆ ನಡ್ಕೊಳ್ಬೇಕು. ಅವರ ಸೂಚನೆಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಅಂದಾಗ ಮಾತ್ರ ನಮಗೆ ಮೋಕ್ಷ ಸಿದ್ಧಿ. ಹೇಳ್ತಾರೆ ಏನಂದ್ರೆ, ಚಿಕ್ಕ ವಯಸ್ಸಿನಲ್ಲಿ ಘನಾಮಹಿಮೆಯ ತೋರುತ್ತಲೇ ಬೆರೆದ, ಚಿಕ್ಕ ಪಾತ್ರೆಯ ಒಡೆದು ಎಳ್ಳಿನ ರಾಶಿ ತೋರಿಸಿದ, ಅತ್ತರೆ ಆಟಕ್ಕೆ ಎಮ್ಮೆ ಅಡ್ಡಬರಿ ಸತ್ತು ಹೋಗಲೆಂದ, ಬಿಕ್ಕಿ ಬಿಕ್ಕಿ ದುಃಖಿಸುವ ತಾಯಿಗಾಗಿ ಮತ್ತೆ ಜೀವ ನೀಡಿದ, ಸತ್ತ ಎಮ್ಮೆ ಬದುಕಿಸಿದ ಅಂತ ಹೇಳ್ಕಾರ. ಸಿದ್ಧಾರೂಢರನ್ನು ಕುರಿತು ಹೇಳ್ತಾರೆ. ಹುಟ್ಟಿದಾಗಿಂದನ ಪವಾಡ ಪುರುಷರಾಗಿದ್ದರು. ಸಾಕ್ಷಾತ್ ಶಿವನ ಅವತಾರನ ಹುಟ್ಟಿ ಬಂದಿತ್ತು. ಅಷ್ಟಾದರೂ ಸಹಿತ ಗುರುವನ್ನು ಹುಡುಕಿದರು. ಬಾಲಲೀಲೆಯ ತೋರುತ್ತ ದಿವ್ಯ ತೇಜದಿಂದ ಬೆಳೆದ, ಮೂಲ ಅವಿದ್ಯೆಯ ಕೆಡಿಸುವಂಥ ಸದ್ಗುರುವೇ ಬೇಕು ಎಂದ, ಕಾಲ ಕಳೆಯದೆ ಗುರು ಶೋಧನೆ ಮಾಡಿಕೊಂಡಿದ್ದ, ಶೂಲಪಾಣಿ ಅವತಾರಿಯಾದರೂ ಗುರುವಿನ ತಾ ಪಡೆದ ಅಂತ ಸಾಕ್ಷಾತ್ ಶಿವನ ಅವತಾರನಾಗಿದ್ದರೂ ಸಹಿತ ಸಿದ್ಧಾರೂಢಪ್ಪ ಗುರುವನ್ನು ಹುಡುಕಿಕೊಂಡ. ಎಷ್ಟು ಕಷ್ಟಪಟ್ಟರು ಸಿದ್ಧಾರೂಢರು ಗುರುಗಳನ್ನು ಭೇಟಿ ಆಗ್ಬೇಕಂತ ನಾವೆಲ್ಲ ತಿಳ್ಕೊಂಡೆವು. ಗುರು ಎಷ್ಟೋ ಕಷ್ಟಪಟ್ಟ ಮೇಲೆ ದೊರೆತರೂ ಸಹಿತ ನೀ ಯಾರಂತ ಸಹಿತ ಮಾತಾಡಲಿಲ್ಲ ಸಿದ್ಧಾರೂಢರ ಜೊತೆ. 12 ವರ್ಷ ಕುದುರೆ ಚಾಕರಿ ಮಾಡಿದರು ಗುರುಗಳದು. 12 ವರ್ಷದ ನಂತರ ಗಜದಂಡ ಮಹಾಸ್ವಾಮಿಗಳ ಪೂರ್ಣ ಆಶೀರ್ವಾದ ಸಿದ್ಧಾರೂಢಪ್ಪ ಅವ್ರಿಗೆ ಆತು. ಇಲ್ಲೇ ತಿಳ್ಕೊಬೋದು ನಾವು ಏನಂದ್ರೆ ಗುರುವಿಗೆ ಎಷ್ಟು ಮಹತ್ವ ಐತೆ ಅಂತ ಹೇಳ್ಕಾರ. ಯಾವಾಗ ಗಜದಂಡ ಮಹಾಸ್ವಾಮಿಗಳು ಪ್ರೀತಿಯಿಂದ ಮಾತಾಡಿಸಿ ಹಂತಕ್ಕೆ ಕರ್ಕೊಂಡ್ರು, ಸಾಷ್ಟಾಂಗ ನಮಸ್ಕಾರ ಮಾಡಿ ಸಿದ್ಧಾರೂಢರು ಹೇಳ್ತಾರೆ, ಇವತ್ತಿಗೆ ನನ್ನ ಜನ್ಮ ಪಾವನಾತಪ್ಪ ತಂದೆ ಅಂತ ಹೇಳ್ಕಾರ. ಗುರುವಿನ ಸಂಪೂರ್ಣವಾದಂಥ ಉಪದೇಶವನ್ನು ಕರಗತ ಮಾಡಿಕೊಂಡು ಪೂರ್ಣ ಕಾಮರಾದ ನಂತರ ಗುರುಗಳು ಆಶೀರ್ವಾದ ಮಾಡ್ತಾರೆ. ಏನಂದ್ರೆ, ನೀ ಬರೀ ಸಿದ್ಧಲ್ಲಪ್ಪ, ಸಿದ್ಧಾರೂಢ ಅಂತ ಹೇಳ್ಕಾರ. ಜಗತ್ತಿಗೆನ ಗುರುವಾಗಿದ್ದರೂ ಸಹಿತ ಗುರುವಿಗೆ ಪಡ್ಕೊಂಡು ಅವನ ಸೇವೆಯನ್ನು ಸಲ್ಲಿಸಿದರು ಸಿದ್ಧಾರೂಢರು. ಹೌದಲ್ಲೋ? ಹೌದು. ಶ್ರೀರಾಮಚಂದ್ರ ಸಾಕ್ಷಾತ್ ವಿಷ್ಣುವಿನ ಅವತಾರನ ಇದ್ದರೂ ಸಹಿತ ವಸಿಷ್ಠ ಮುನಿಗಳ ಶಿಷ್ಯನಾದ. ಕೃಷ್ಣ ಭಗವಂತ ಸಾಕ್ಷಾತ್ ವಿಷ್ಣುವಿನ ಅವತಾರನ ಇದ್ದರೂ ಸಹಿತ ಸಾಂದೀಪಿನಿ ಮುನಿಗಳಿಗೆ ಶರಣಾಗಿ ಶಿಷ್ಯತ್ವವನ್ನು ಸ್ವೀಕಾರ ಮಾಡಿದ. ಬಸವಣ್ಣನವರನ್ನು ಜಗದ್ಗುರು ಬಸವಣ್ಣನವರು ಅಂದರು, ಜಗಜ್ಯೋತಿ ಬಸವಣ್ಣನವರು ಅಂದರು, ವಿಶ್ವಗುರು ಬಸವಣ್ಣನವರು ಅಂದರು. ಅಂತಹ ಪುಣ್ಯಾತ್ಮರು ಸಹಿತ ಗುರುವಿಗೆ ಶರಣಾದರು. ಅಕ್ಕ ಮಹಾದೇವಿ ದಿವ್ಯವಾದಂತಹ ಶಕ್ತಿ ಭೂಮಿಗೆ ಇಳಿದು ಬಂದಿದ್ರೂ ಸಹಿತ ಗುರುಲಿಂಗ ದೇವರ ಶಿಷ್ಯಳಾದಳು. ಅಂದಮೇಲೆ ನಾವು ತಿಳ್ಕೋಬೇಕು ಗುರುವಿಗೆ ಎಂಥ ಸ್ಥಾನ ಐತೆ ಅಂತ ಹೇಳ್ತಾರೆ. ಗುರುವನ ಏನು ಮಾಡ್ತಾನಪ್ಪ ಅಂದ್ರೆ ನಮ್ಮನ್ನು ಮನುಷ್ಯತೆ ಇದ್ದವರನ್ನು ದೇವರನ್ನಾಗಿ ಮಾಡ್ತಾನೆ. ನರಜನ್ಮವ ತೊರೆದು ಹರಜನ್ಮವ ಮಾಡಿದ ಗುರುವೇ, ಭವಿ ಎಂಬುದ ತೊರೆದು ಭಕ್ತಿ ಎಂದೆನಿಸಿದ ಗುರುವೇ, ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ
ಅಂತ ಹೇಳಿ ಬಹಳ ಸುಂದರವಾಗಿ ಅಕ್ಕ ಮಹಾದೇವಿ ಗುರುವನ್ನು ಕುರಿತು ಉಪದೇಶವನ್ನು ಮಾಡ್ತಾಳೆ ನಮಗೆ. ಅದಕ್ಕೆ ಗುರು ಬೇಕು ಜೀವನದೊಳಗೆ, ಗುರುವಿನ ಮೇಲೆ ಗೌರವ ಬೇಕು ಜೀವನದೊಳಗೆ. ಹನಿಗಿ ಗಂಟೆಪ್ಪ ಗರಗದ ಮಡಿವಾಳೇಶ್ವರ ಮಹಾಸ್ವಾಮಿಗಳ ಸೇವಾ ಹೆಂಗೆ ಮಾಡಿದ, ಹಗಲಿ ರಾತ್ರಿ ಅವರ ಸೇವೆಯನ್ನು ಮಾಡಿದ. 30-35 ವರ್ಷಗಂಟಲೆ ತನ್ನ ಲೌಕಿಕ ಸುಖ ಭೋಗಗಳನ್ನೆಲ್ಲ ತೊರೆದು ಬಂದಕ್ಕಾರ ಸೇವಾ ಮಾಡಿದ. ಕಡೀ ಕಾಲಕ್ಕೆ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಗಂಟೆಪ್ಪನ ಕೇಳ್ತಾರೆ, ಗಂಟ್ಯಾ ನಿನಗೆ ಏನು ಬೇಕು ವರ ಕೇಳಂಥೇಳಿ. ಯಪ್ಪ ನಿಮ್ಮ ಸೇವಾ ಒಂದು ಬಿಟ್ಟರೆ ನನಗೇನು ಬೇಡ ಅಂದ. ಆವಾಗ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಹೇಳ್ತಾರೆ, ಗಂಟ್ಯಾ ನನ್ನ ಸಮಾಧಿ ಆದ ನಂತರ ನೀನು ಸ್ವಲ್ಪ ದಿವಸದೊಳಗೆ ಸಮಾಧಿಸ್ಥನಾಗತಿ. ನಿನ್ನ ಸಮಾಧಿಯನ್ನು ನನ್ನ ಗದ್ದಿಗೆ ಮುಂದನ ಮಾಡಲಿ, ಮೊದಲು ನಿನ್ನ ದರ್ಶನ ಮಾಡ್ಕೊಂಡು ಬಂದು ಆಮೇಲೆ ನನ್ನ ದರ್ಶನ ಮಾಡಲಿ ಅಂಥೇಳಿ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಆಶೀರ್ವಾದವನ್ನು ಮಾಡಿದರು. ಇವತ್ತು ವಿವೇಕಾನಂದರ ಒಂದು ಕೀರ್ತಿ ಜಗತ್ ಪ್ರಸಿದ್ಧವಾಗೈತಿ. ಯಾಕಪ್ಪ ಅಂತಂದ್ರೆ ಅವರು ಮಾಡಿದಂಥ ಗುರು ಸೇವಾ. ರಾಮಕೃಷ್ಣ ಪರಮಹಂಸರಲ್ಲಿ ಸರ್ವಸ್ವವನ್ನು ಕಂಡರು. ತಮ್ಮೊಳಗಿದ್ದಂಥ ಎಲ್ಲ ಸಂಶಯಗಳನ್ನು ನಿವಾರಣೆ ಮಾಡಿಕೊಂಡು ಪೂರ್ಣ ಬ್ರಹ್ಮಸ್ವರೂಪರನ ಆಗಿಬಿಟ್ರು ವಿವೇಕಾನಂದರು. ಎಂಥ ಒಂದು ಅವಿನಾಭಾವವಾದಂಥ ಸಂಬಂಧ ಇತ್ತು ರಾಮಕೃಷ್ಣ ಪರಮಹಂಸರದು ಮತ್ತು ಸ್ವಾಮಿ ವಿವೇಕಾನಂದರದ ನಾವು ನೋಡಬಹುದಿಲ್ಲಿ. ಚನ್ನಮಲ್ಲಪ್ಪ ಸಿದ್ಧಾರೂಢರ ಸೇವಾ ಮಾಡ್ತಿದ್ದ. ಹೆಂಗೆ ಸೇವಾ ಮಾಡ್ತಿದ್ದ ಅಂದರೆ ಹಗಲಿ ರಾತ್ರಿ ಅವರನ್ನು ಬಿಟ್ಟಿರ್ತಿರಕ್ಕಿಲ್ಲ, ಹೆಂಡತಿ ಮಕ್ಕಳನ್ನು ತ್ಯಾಗ ಮಾಡಿ ಬಂದುಬಿಟ್ಟಿದ್ದ. ಸಿದ್ಧಾರೂಢ ಅಪ್ಪಗಳು ಮಲ್ಕೊಂಡಾಗ ರಾತ್ರಿ ಒಂದು ಘಟ ಸರ್ಪ ಶಯನ ಮಂದಿರದೊಳಗೆ ಹೊಂಟಾಗ ಅದನ್ನು ಕೈಯಿಂದ ಹಿಡಿದು ಎಳೆದ. ಕೈಯೆಲ್ಲ ಕಡಿತು, ಆದರೂ ಸಹಿತ ಗುರುವಿನ ಒಂದು ನಿದ್ರಾಭಂಗ ಆಗಬಾರದಂತೇಳಿ ತಿಳ್ಕೊಂಡು ಹಂಗೆ ಹೊರಗೆ ಚೆಲ್ಲಿ ಬಂದ ಮಲ್ಕೊಂಡ ಸತ್ವಾದ. ಸಿದ್ಧಾರೂಢಪ್ಪಗಳು ಎದ್ದ ನೋಡ್ತಾರ, ತಮ್ಮ ಒಂದು ದಿವ್ಯ ದೃಷ್ಟಿಯಿಂದ ಅರಿತುಕೊಳ್ಳತರಾದಂಥ ಘಟನೆಯನ್ನು ಚನ್ನಮಲ್ಲಪ್ಪನ ತಲೆ ಮೇಲೆ ವರದ ಹಸ್ತವನ್ನಿಟ್ಟು ಅವನನ್ನು ಮತ್ತೆ ಯಮಲೋಕದಿಂದ ತಗೊಂಡು ಬಂದು ಅವನಿಗೆ ಮರು ಆವಿಷ್ಯವನ್ನು ಕೊಟ್ಟರು ಸಿದ್ಧಾರೂಢರು. ಎಂಥ ಗುರು ಶಿಷ್ಯರ ಸಂಬಂಧ ಅಂತ, ಎಂಥ ಸಂಬಂಧ. ಗೋವಿಂದ ಮಹಾಸ್ವಾಮಿಗಳು ತಮ್ಮ ಒಂದು ಕೊನೆಯ ಗಳಿಗೆಯಲ್ಲಿ ಎಲ್ಲ ಶಿಷ್ಯರು ನಿಂತಾರ. ಯಾರ್ಯಾರಿಗೆ ಏನೇನು ಬೇಕು ಎಲ್ಲ ಕೇಳಿದರು. ಮನೆ ಬಂಗ್ಲೆ ಹೊಲ ಎತ್ತುಗಳನ್ನು ಚಕ್ಕಡಿ ಎಲ್ಲ ಕೇಳ್ಕೊಂಡ್ರು. ಒಬ್ಬ ಕೇಳಿದ ಬ್ರಹ್ಮಜ್ಞಾನ ಕೊಡ್ರಿ ಅಂತ ಹೇಳ್ಕ್ಯಾರ. 3-4 ದಿವಸದಿಂದ ಕಫ ಉಳಿದ್ದು ಮಣ್ಣಿನ ಚಟಿಗೆ ತುಂಬಿತ್ತು. ಆ ಮಣ್ಣಿನ ಮಡಿಕೆ ಒಳಗೆ ಇದ್ದಂಥ ಕಫ ಕೊಡಿಪ ಅಂದರು. ಎಲ್ಲರೂ ದೂರ ಸರಿದ್ರು. ಶಿಶುನಾಳ ಶರೀಫರು ಓಡಿ ಬಂದ್ಯಪ್ಪ ಏನಂತ ಕೇಳಿದರು. ಇಲ್ಲೋ ಬ್ರಹ್ಮಜ್ಞಾನ ಬೇಕಂದರು. ಇಲ್ಲೈತಿ ತಗೋ ಅನ್ನಿ ಅಂದರು. ಯಪ್ಪ ಅದು ನನ್ನ ಪಾಲಿಗೆ ಐತೆ ಅಂತ ಹೇಳಿಕಾರ ಕಣ್ಣು ಮುಚ್ಚಿ ಆನಂದಭರಿತರಾಗಿ ಎಲ್ಲ ಕಫವನ್ನು ಕುಡಿದ್ರು. ಗೋವಿಂದ ಭಟ್ಟರೊಳಗಿದ್ದಂತಹ ಸಂಪೂರ್ಣವಾದಂಥ ಜ್ಞಾನ ಶಿಶುನಾಳ ಶರೀಫರನ್ನು ಸೇರಿತು. ಎಂಥ ಗುರು ಶಿಷ್ಯರ ಸಂಬಂಧ, ಎಂಥ ಸಂಬಂಧ ಅಂತ. ಸಂಶಯನ ಇಲ್ಲದಂಗೆ ಮಾಡವ ಗುರು. ಕಣ್ಣಾಗ ಹಳ್ಳಿರಬಾರ್ದಂತ, ಕಾಲಾಗ ಮುಳ್ಳಿರಬಾರ್ದಂತ, ಮನುಷ್ಯನ್ಯಾಗ ಸಂಶಯ ಇರಬಾರ್ದಂತ. ಇವು 3 ಜೀವನ ಮಾಡೋಕ್ಕೆ ಕೊಡೋದಿಲ್ಲ. ಕಣ್ಣಾಗ ಹಳ್ಳ ಬಿದ್ದಾಗ ಹೆಂಗೆ ಅದನ್ನು ತಕ್ಕೊಂಡಾಗ ಸಮಾಧಾನ ಆಗ್ತೈತಿ, ಕಾಲಾಗ ಮುಳ್ಳು ನಟ್ಟಾಗ ಹೆಂಗೆ ಅದನ್ನು ತಕ್ಕೊಂಡಾಗ ಸಮಾಧಾನ ಆಕತಿ, ಹಂಗೆ ಮನುಷ್ಯನ್ಯಾಗ ಸಂಶಯ ಬಂತಂದ್ರೆ ಅದನ್ನು ಮೊದಲು ತಕ್ಕೊಂಬಿಡ್ಬೇಕ್ರಿ. ಅದನ್ನು ತೆಗಿಯವ ಯಾರಪ್ಪ ಅಂದ್ರೆ ಸದ್ಗುರುನಾಥ. ಅದಕ್ಕೆ ಗುರುವಿಗೆ ಶರಣಾಗು.
ಪಾಟೀಲ್ ಅಂತ ಹೇಳಿಕ್ಯಾರ ಶ್ರೀಗಾಮದ ಗಜಾನನ ಮಹಾರಾಜರ ಸೇವೆಯನ್ನು ಮಾಡ್ತಿದ್ದ. ಅವನೊಳಗೆ ಇನ್ನೂ ಗುರುಭಕ್ತಿ ಇದ್ದಿದ್ದಿಲ್ಲ. ಆವಾಗ ಮೊಟ್ಟ ಮೊದಲಿಗೆ ಶ್ರೀಗಾಮಕ್ಕೆ ಬಂದಾಗ ಪಾಟೀಲಿನ ಮನೆಗೆ ಬಂದ ನೇರಡಿಕೆಗೆ ನೀರು ಕೊಡು ಅಂತಂದರು ಗಜಾನನ ಮಹಾರಾಜರು. ಆವಾಗ ಪಾಟೀಲ್ ಏನು ತಿಳ್ಕೊಂಡ ಅಂದರೆ ಇವು ಯಾವ ಹುಚ್ಚದನ ಅಂತ ತಿಳಿದ್ರು ಅವರು. ಎದುರಿಗೆ ಒಂದು ಹಾಳ ಬಾವಿತ್ತು, ಆ ಬಾವ್ಯಾಗ ನೀರದ ಕುಡಿಯೋಕೆ ಸಾಕಷ್ಟ ಅಂತ ಒಂದು ಪಾಟೀಲ. ಗಜಾನನ ಮಹಾರಾಜರು ಆ ಬಾವಿ ಒಳಗೆ ಕಾಲು ತೂಗುಬಿಟ್ಟ ನಗತಿದ್ರಂತ. ಎದುರಿಗೆ ಕಟ್ಟಿ ಮೇಲೆ ಕುಂತಂಥ ಪಾಟೀಲ್ ಅಂತಿದ್ದ ಕರೆನ ಹುಚ್ಚನ ಐತಿದಂದ. ಒಂದು ಕ್ಷಣದೊಳಗೆ ಹಾಳ ಬಾವಿ ತುಂಬಿ ಬಂದ ಕ್ಯಾರ ಗಜಾನನ ಮಹಾರಾಜರ ಪಾದವನ್ನು ಮುಟ್ಟಿತು. ಕೈಯಾಗ ಒಂದು ಸೊಟ್ಟಿ ಇತ್ತು, ಕೊಬ್ಬರಿ ಸೊಟ್ಟಿ. ಆ ಕೊಬ್ಬರಿ ಸೊಟ್ಟಿಲಿ ಎದ್ದೆದ್ದೆ ನೀರು ಕುಡಿತಿದ್ರು, ತಲೆ ಮೇಲೆ ಸುರಿಕೋತಿದ್ರು. ಅದನ್ನು ನೋಡಿದಂಥ ಪಾಟೀಲ ಓಡಿ ಬಂದ ಹನಿಕೆ ಹಾಕಿ ನೋಡ್ತಾನೆ. ಹಾಳವಾಮಿ ತುಂಬಿಕ್ಯಾರ ಗಜಾನನ ಮಹಾರಾಜರ ಕಾಲು ಮುನಿಗಿ ಹೋಗ್ಯಾವ ನೀರಾಗ. ಗಜಾನನ ಮಹಾರಾಜರು ಸಾಮಾನ್ಯರಲ್ಲ ಅಂತ ಹೇಳಿಕಾರ. ಅವರ ಶಿಷ್ಯನಾಗಿ ಸಾಯೋ ಮಠನೂ ಸಹಿತ ಅವರ ಸೇವೆ ಒಳಗನ ತನ್ನನ್ನು ತೊಡಗಿಸಿಕೊಂಡ. ಎಂಥ ಗುರು ಶಿಷ್ಯರ ಸಂಬಂಧ. ಅಕ್ಕಲಕೋಟೆ ಒಳಗೆ ಸ್ವಾಮಿ ಸಮರ್ಥರು ಸಾಕ್ಷಾತ್ ದತ್ತನ ಅವತಾರಿಗಳಾಗಿ ಅಡ್ಡಾಡ್ತಿದ್ರು. ಚೋಳಪ್ಪ ಅಂಥೇಳಿ ಭಾಳ ಭಕ್ತಿಯಿಂದ ಗುರುಗಳ ಸೇವಾ ಮಾಡ್ತಿದ್ದ. ಗುರುಗಳ ಸೇವೆ ಒಳಗೆ ಎಷ್ಟು ತಲ್ಲೀನಾಗಿದ್ದಪ್ಪ ಅಂದ್ರೆ, ಗುರುಗಳು ತನ್ನನ್ನು ಬಿಟ್ಟು ಹೋಗಬಾರ್ದು ಅಂಥೇಳಿ ತನ್ನ ಮನೆ ಒಳಗನ ಒಂದು ದೊಡ್ಡ ತೆಗ್ಗ ತೆಗೆಯತ್ತಿದ್ದ. ಎದಕ್ಕೆ ಒಯ್ದು ತೆಗ್ಗ ಅಂತ ಕೇಳಿದ್ರು. ಯಪ್ಪ, ನೀವು ತೀರ್ಕೊಂಡ ಮೇಲೆ ನಿಮ್ಮನ್ನು ಸಮಾಧಿ ಮಾಡಕ್ಕಂತ ಹೇಳಿದ್ದ. ಶ್ರೀಗಾಮ ಗಜಾನನ ಮಹಾರಾಜರು ಆ ಚೋಳಪ್ಪನಿಗೆ ಆಶೀರ್ವಾದ ಮಾಡಿ ಅವನ ಮನೆ ಒಳಗನ ತಮ್ಮ ಸಮಾಧಿಯನ್ನು ತಗೊಂಡ್ರು. ಇದೆಂಥ ಗುರು ಶಿಷ್ಯರ ಸಂಬಂಧ ನೋಡ್ರಿ. ಎಷ್ಟೊಂದು ಅವಿನಾಭಾವವಾದಂಥ ಸಂಬಂಧ ಐತಿ ಅಂತ ಹೇಳ್ತಾರೆ. ತಾತ್ಯ ಅಂತ ಹೇಳಿಕಾರ ಶಿರ್ಡಿ ಸಾಯಿಬಾಬಾ ಅವರ ಪರಮ ಭಕ್ತನಿದ್ದ. ಅವನ ತಾಯಿಗೆ ಸಾಯಿಬಾಬಾ ಮಾತು ಕೊಟ್ಟಿದ್ದರು. ಏನಂದ್ರೆ, ನಿನ್ನ ಮಗ್ಗ ಏನೂ ಆಗದಂಗೆ ನಾ ಕಾಯ್ತೀನಿ. ಯಾಕಂದ್ರೆ ನನ್ನ ಹೊಡೆಯಕ್ಕೆ ಬಂದಾಗ ನಿನ್ನ ಮಗ ಅಡ್ಡ ಬಂದು ನನಗೆ ಹತ್ತುವಂಥ ಪೆಟ್ಟನ್ನು ತೊಗೊಂಡಾನಂದಿದ್ರು ಅವರು. ಸಾಯಿಬಾಬಾ ಅವರು 1918 ಏನು ದೇಹ ತ್ಯಾಗ ಮಾಡಬೇಕಾಗಿತ್ತು. ಆ ಸಮಯದೊಳಗೆ ತಾತ್ಯಾಗ ರಕ್ತವಾಂತಿ ಆಗತ್ತಿತ್ತು. ಅವಾಗ ಬಂದಂಥ ರೋಗವನ್ನು ತಾವು ತಗೊಂಡು ತಾವು ರಕ್ತವನ್ನು ವಾಂತಿ ಮಾಡಿಕೊಂಡು ಅವನನ್ನು ಬದುಕಿಸಿದರು. ಎಂಥ ಗುರು ಶಿಷ್ಯರ ಸಂಬಂಧ, ಎಂಥ ಗುರು ಶಿಷ್ಯರ ಸಂಬಂಧ ಅಂತ. ಸಿದ್ಧಾರೂಢಪ್ಪಗಳು ದೇಹವನ್ನು ಬಿಡುವಂತಹ ಸಮಯದೊಳಗೆ ಗುರುನಾಥಾರೂಢರು ಬಂದರು. ಗುರುನಾಥಾರೂಢರನ್ನು ಕರುಣಾದೃಷ್ಟಿಯಿಂದ ನೋಡಿ, ಗುರುನಾಥ, ಈ ಜಗತ್ತನ್ನು ಸುಧಾರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲೋ, ನೀ ಮಾತಾಡಬೇಡ, ಮಾತಿದ್ದು ಮೌನ ಆಗಪ್ಪ ಅಂತ ಹೇಳ್ಕಾರ. ಬರೀ ಒಂದು ಮಾತು ಹೇಳಿದ್ದಕ್ಕೆ 33 ವರ್ಷ ಗುರುನಾಥಾರೂಢರು ತಮ್ಮ ದೇಹ ತ್ಯಾಗ ಮಾಡೋವರೆಗೂ ಸಹಿತ ಮೌನವಾಗಿನ ಉಳಿದ್ರು. ಎಂಥ ಗುರು ಶಿಷ್ಯರ ಸಂಬಂಧ. ಇಂಥದ್ದೆಲ್ಲರೇ ನೋಡಕ್ಕೆ ಸಿಗತೈತೆನ? ಎಲ್ಲೂ ನೋಡಕ್ಕೆ ಸಿಗೋದಿಲ್ಲ. ಅದಕ್ಕೆ ಗುರು ಪೌರ್ಣಿಮೆ ಐತಿ. ಈ ಗುರು ಪೌರ್ಣಿಮೆಯ ಶುಭ ದಿನದೊಳಗೆ ನಾವೆಲ್ಲರೂ ಸಹಿತ ಗುರುಗಳನ್ನು ವಿಶೇಷವಾಗಿ ಸ್ಮರಿಸೋಣ. ಅನಾಥರಾದಂಥ ನಮ್ಮಂಥವರನ್ನು ರಕ್ಷಣೆ ಮಾಡಪ್ಪ ಅಂಥೇಳಿ ಆ ಪರಮಾತ್ಮನ ಗುರುವಿನಂತೆಕನ ಪ್ರಾರ್ಥನೆ ಮಾಡೋಣ. ಗುರು ನಮ್ಮನ್ನು ಏನು ಮಾಡ್ತಾನಂದ್ರೆ ಕೈ ಹಿಡಿದು ನಡೆಸ್ತಾನೆ. ಎಷ್ಟೋ ಸಾರಿ ನನಗೆ ದುಃಖ ಆದಾಗ ನಮ್ಮ ಗುರುಗಳಾದಂಥ ಚನ್ನಮಲ್ಲಿಕಾರ್ಜುನ ಸ್ವಾಮಿಗಳ ಹಂತಕ್ಕೆ ಹೋದಾಗ ತಮ್ಮ ಕೈಯನ್ನು ನನ್ನ ತಲೆ ಮೇಲಿಟ್ಟ, ಶ್ರೀಶೈಲ ಹೆದರಬೇಡೋ,
ಗುರು ಕಾಯ್ತಾನ ಅಂತ ಹೇಳ್ಕರೆ ಎಷ್ಟೋ ಸಲ ಹೇಳಿದ್ದೆ ಇವತ್ತಿನ ಮಟ್ಟ ಅವು ಸಹಿತ ನೆನಪೈತಿ. ಎಂಥ ಕಷ್ಟ ಜೀವನದೊಳಗೆ ಬಂದರೂ ಸಹಿತ ಅದನ್ನು ನೆನಪು ಮಾಡ್ಕೋತೀನಿ. ನಮ್ಮಪ್ಪ ಒಂದು ಮಾತು ಹೇಳಿದಾನೆ, ಏನಂದ್ರೆ ಗುರು ಕಾಯ್ತಾನೋ ಅಂತ ಹೇಳ್ಕಾರ. ಹಂಗೆ ನಾವೆಲ್ಲರೂ ಸಹಿತ ಒಂದು ವಿಶ್ವಾಸ ಹಿಡಿದ್ರೆ ಏನಂದ್ರೆ ಗುರು ಕಾಯ್ತಾನ, ಇದನ್ನೊಂದು ನೆನಪಿಟ್ಟುಕೊಳ್ಳೋದು. ಗುರು ಕಾಯ್ತಾನ ಅನ್ನೋದು ದೃಢ ಇತ್ತಪ್ಪ ಅಂದ್ರೆ ನಿಶ್ಚಿತವಾಗಿಯೂ ಸಹಿತ ಎಲ್ಲ ಕಡೆಯೂ ಸಹಿತ ನಾವು ಪಾರಾಗಿ ಕಡಿಕ ಆ ಸದ್ಗುರುನಾಥನೊಳಗನ ಲೀನವಾಗತೀವಿ. ಅದಕ್ಕಾಗಿ ಗುರು ಪೌರ್ಣಿಮೆ ಅಂತಂದ್ರೆ ವ್ಯಾಸ ಮಹರ್ಷಿಗಳ ಒಂದು ವ್ಯಾಸ ಜಯಂತಿ. ವ್ಯಾಸ ಮುನಿಗಳು ಏನು ಮಾಡಿದ್ರಪ್ಪ ಅಂತಂದ್ರೆ ಆಷಾಢ ಮಾಸದ ಹುಣ್ಣಿಮೆಯ ದಿನ ಹುಟ್ಟಿದ್ರು. ಒಂದೇ ಇದ್ದಂಥ ವೇದವನ್ನು 4 ವೇದಗಳನ್ನಾಗಿ ಬರೆದು ಅನುಕೂಲ ಮಾಡಿಕೊಟ್ರು. 18 ಪುರಾಣಗಳನ್ನು ರಚಿಸಿದರು. ಉಪನಿಷತ್ತುಗಳಿಗೆ, ಶಾಸ್ತ್ರಗಳಿಗೆ ಕಾರಣೀಭೂತರಾದರು. ಇವತ್ತು ಯಾವುದೇ ರೀತಿಯ ಜ್ಞಾನ ಐತಿಪ್ಪ ಅಂದ್ರೆ ಅದು ವ್ಯಾಸ ಮುನಿಗಳಿಂದ. ದತ್ತಾತ್ರೇಯರು ಸಾಕ್ಷಾತ್ ಗುರುಗಳು. ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವರೂಪದಂಥ ದತ್ತ ಜಗದ್ವಂದ್ಯ ಅವಧೂತ ದಿಗಂಬರ ದತ್ತಾತ್ರೇಯ ಗುರು ತುಮೀಚನ. ಅನನ್ಯ ಭಾವೇ ಶರಣಾಗತಮೇ ಭವಭಯವಾರಣ ತುಮೀಚನ ಅನ್ನೋರ ಹಂಗೆ ಕಾರ್ತಿವೀರರಿಗೆ ಮತ್ತು ಅನೇಕ ಮಹಾತ್ಮರಿಗೆ ಗುರುಗಳಾದರು. ಪರಶುರಾಮರಿಗೆ ಗುರುಗಳಾದರು. ನವನಾಥರ ನಿರ್ಮಾಣಕ್ಕೆ ಕಾರಣೀಭೂತರಾದರು. ಹಾಗಾಗಿ ದತ್ತಾತ್ರೇಯರನ್ನು, ಶ್ರೀಪಾದವಲ್ಲಭರನ್ನು, ನರಸಿಂಹ ಸರಸ್ವತಿಯವರನ್ನು ಈ ಒಂದು ಶುಭ ಸಂದರ್ಭದೊಳಗೆ ನಾವು ಸ್ಮರಣೆ ಮಾಡಬೇಕು. ಅಂತಹ ಗುರುಗಳ ಕೃಪಾದೃಷ್ಟಿ ನಮ್ಮ ಮೇಲೆ ಸದಾ ಕಾಲ ಇರಲಿ. ನನ್ನ ತಾಯಿನೂ ಒಂದು ಗುರು, ನನ್ನ ತಂದೆನೂ ಒಂದು ಗುರು, ನನ್ನ ಬಂಧು ಬಳಗದವರು ಒಂದು ಗುರು, ಭೂಮಿ ಒಂದು ಗುರು, ಆಕಾಶನೂ ಒಂದು ಗುರು, ನೀರು ಒಂದು ಗುರು, ಅಗ್ನಿ ಒಂದು ಗುರು, ವಾಯುನೂ ಒಂದು ಗುರು. ನನಗೆ ಬಾಲ್ವಡಿಯಿಂದ ಹಿಡಿದು ನಂದು ಡಿಗ್ರಿ ಆಗೋ ಮಟ್ಟ ನನಗೆ ಕಲಿಸಿದಂಥವರೆಲ್ಲರೂ ಗುರುಗಳು. ಜಗತ್ತನ ಒಂದು ಗುರು ಸ್ವರೂಪ ಅಂಥೇಳಿ ತಿಳ್ಕೊಂಡು ಎಲ್ಲರಿಗೂ ಗೌರವವನ್ನು ಕೊಡೋದು ಕಲಿತೀವಪ್ಪ ಅಂದ್ರೆ ಗುರು ಪೌರ್ಣಿಮೆ ಸಾರ್ಥಕತೆ ಆದಂಗೆ ಆಗ್ತೈತಿ. ಅಂತಹ ಗುರು ಕೃಪಾದೃಷ್ಟಿ ನಮ್ಮೆಲ್ಲರ ಮೇಲೂ ಇರಲಿ ಅಂಥೇಳಿ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ.